ಮಕ್ಕಳಿಗೆ ತಾವೀಗ ಗಮನಿಸ್ತಾ ಇರಬಹುದಾಗಿರುತ್ತೆ 2020 ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಒಂದು ಉತ್ತರಗಳನ್ನು ಕೂಡ ಸಮೇತವಾಗಿ ಬಿಡುಗಡೆ ಮಾಡಿರೋದಾಗಿರುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಪೂರ್ವಸಿದ್ಧ ಪರೀಕ್ಷೆ ಆಗಿರ್ಬೋದು ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಥಪೂರ್ಣವಾಗಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿರ್ತಾರೆ, ಯಾವ ರೀತಿಯಾಗಿ ಉತ್ತರ ಬರೀಬೇಕು ಅದನ್ನು ಸಂಬಂಧಪಟ್ಟಂತೆ ಇಲ್ಲಿ ವಿವರಣೆ ಕೊಡ್ತಾ ಇರೋದಾಗಿರುತ್ತೆ. ಇದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ವಿನಃ ಯಾವುದೇ ರೀತಿಯಾಗಿದೆ ಅಂತಿಮ ಅಂತಕ್ಕಂಥದ್ದು ಹೇಳಲಾಗುವಂಥದ್ದಿಲ್ಲ. ಸೊ ಇಲ್ಲಿರುವಂಥ ಪ್ರಶ್ನೆಗಳು ಬರ್ಬೋದು, ಬರ್ದೇನೆ ಇರ್ಬೋದಾಗಿರುತ್ತೆ. ಸೊ ಇದೀಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುವಂಥದ್ದರೆ ದ್ವಿತೀಯ ಭಾಷೆ ಇಂಗ್ಲೀಷ್ ಅಂತಕ್ಕಂಥದ್ದಕ್ಕೆ ಇಲ್ಲಿ ಮಾಹಿತಿನ ಕೊಟ್ಟಿರುವಂತಾಗಿರುತ್ತೆ. ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುವಂಥದ್ದಾಗಿರುತ್ತೆ ಇದು. ಸೊ ಇಲ್ಲಿ ಗಮನಿಸ್ಕೋಬೋದಿರುತ್ತೆ ಸಮಯ ಎಷ್ಟಿರುತ್ತೆ, ಪರೀಕ್ಷೆಯ ಒಂದು ಗರಿಷ್ಠ ಅಂಕ ಎಷ್ಟಿರುತ್ತೆ, ಸಂಪೂರ್ಣ ಮಾಹಿತಿಗಳನ್ನು ಮತ್ತು ಇಲ್ಲಿ ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ಸನ್ನು ಕೂಡ ಕೊಟ್ಟಿರ್ತಾರೆ. ನೀವು ನೋಡ್ಕೋಬೋದಾಗಿರುತ್ತೆ 38 ಕ್ವಶನ್ಸ್ಗಳನ್ನು ಇಲ್ಲಿ ಒಟ್ಟು ಕೊಡುವಂಥದ್ದಾಗಿರುತ್ತೆ. ಅದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಕ್ವಶನ್ಸ್ಗಳು ನೋಡ್ಬೋದಾಗಿರುತ್ತೆ. ಫಸ್ಟ್ ಮೇನಲ್ಲಿ ಒಂದು ಮಕ್ಕಳಿಗೆ 4 ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅದು ಒಂದೊಂದು ಮಾರ್ಕ್ಸ್ ಇರುತ್ತೆ. ಸೊ ಒಟ್ಟು 4 ಅಂಕಗಳನ್ನು ನಿಗದಿ ಮಾಡುವಂಥದ್ದಾಗಿರುತ್ತೆ. ಪ್ರಶ್ನೆಗಳು ಕೂಡ ಈ ರೀತಿಯಾಗಿರುತ್ತೆ, ಗಮನಿಸ್ಕೋಬೋದಾಗಿರುತ್ತೆ. ಒಂದನೇ ಕ್ವಶನ್ ಇಲ್ಲಿ ಗಮನಿಸ್ಬೋದಾಗಿರುತ್ತೆ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ದ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕೊಟ್ಟಿದ್ದಾರಲ್ಲ. ಸೊ ಅಲ್ಲಿ ನೀವು ಫಿಲ್ ಮಾಡಬೇಕಾಗಿರುತ್ತೆ ಏನು ಸರಿಯಾದ ಆನ್ಸರ್ ಅಂತ. ಆನ್ಸರ್ ಕೂಡ ಕೊಟ್ಟಿರೋಂಥದ್ದಾಗಿರುತ್ತೆ, ನೋಡ್ಕೋಬೋದಾಗಿರುತ್ತೆ. ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇದೇ ರೀತಿಯಾಗಿ ಆ ಕ್ವಶನನ್ನು ಸಮೇತ ಉತ್ತರನ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಗಮನಿಸ್ಕೋಬೋದಾಗಿರುತ್ತೆ ಯಾವುದಕ್ಕೆ ಸರಿಯಾದ ಉತ್ತರ. ಯಾಕಂದ್ರೆ ವಿಡಿಯೋನ ಪಾಸ್ ಮಾಡಿ ಕೂಡ ನೀವು ನೋಡ್ಕೋಬೋದಾಗಿರುತ್ತೆ. ನಂತರದಲ್ಲಿ ಸೆಕೆಂಡ್ ಮೇನಲ್ಲಿ ಗಮನಿಸ್ಬೋದಾಗಿರುತ್ತೆ 12 ಪ್ರಶ್ನೆಗಳಿರುತ್ತೆ. ಒಂದು ಪ್ರಶ್ನೆಗೆ 1 ಅಂಕದ ರೀತಿ 12 ಆನ್ಸರ್ಗಳನ್ನು ಅಂದರೆ 12 ಸರಿಯಾದ ಉತ್ತರಗಳಿಗೆ 12 ಸರಿಯಾದಂಥ ಅಂಕಗಳನ್ನು ನಿಗದಿ ಮಾಡುವಂಥದ್ದಾಗಿರುತ್ತೆ. ಇಲ್ಲಿ ಗಮನಿಸ್ಕೋಬೋದಾಗಿರುತ್ತೆ ಅಭ್ಯರ್ಥಿಗಳು ಕೂಡ, ಮಕ್ಕಳು ಕೂಡ. ಇಲ್ಲಿ ಮೂರನೇ ಮೇಲೆ ನೋಡ್ಬೋದಾಗಿರುತ್ತೆ ಒಂದು ಕ್ವಶನ್ ಅಟೆಂಡ್ ಮಾಡಬೇಕಿರುತ್ತೆ ನೀವು, ಅದಕ್ಕೆ 2 ಮಾರ್ಕ್ಸನ್ನು ನಿಗದಿ ಮಾಡುವಂಥದ್ದಾಗಿರುತ್ತೆ. ನಂತರದಲ್ಲಿ 7 ಕ್ವಶನ್ಗೆ 2 ಮಾರ್ಕ್ಸ್ ರೀತಿ 14 ಮಾರ್ಕ್ಸ್ಗಳು ಇಲ್ಲಿ ನಿಗದಿ ಆಗಿರೋದಾಗಿರುತ್ತೆ. 4ನೇ ಮೇನಿಗೆ ಸಂಬಂಧಪಟ್ಟಂತೆ ಕ್ವಶನ್ ಮತ್ತು ಆನ್ಸರನ್ನು ಕೂಡ ಇಲ್ಲಿ ನೀವು ಇಲ್ಲಿ ವೀಕ್ಷಣೆ ಮಾಡ್ಕೊತಾ ಇರಬಹುದಾಗಿರುತ್ತೆ. ಪಾಸ್ ಮಾಡ್ಕೊಂಡು ಕೂಡ ನೀವು ಚೆಕ್ ಮಾಡ್ಕೊಬೋದಾಗಿರುತ್ತೆ. ಇಂಡಿವಿಜುವಲ್ ಆಗಿ ಕೂಡ ಕ್ವಶನ್ಸ್ಗಳು ಯಾವ ಥರ ಬರುತ್ತೆ, ಅದಕ್ಕೆ ಆನ್ಸರ್ ಎಷ್ಟು ಬರೀಬೇಕಿರುತ್ತೆ. ತುಂಬ ಜಾಸ್ತಿ ಬರೋದಕ್ಕಿಂತ ಇಷ್ಟು ಆನ್ಸರ್ಗಳು ಬರೆದ್ರೆ ಸಾಕಾಗಿರುತ್ತೆ. ನೀವು ಅತಿಯಾಗಿ ಆನ್ಸರ್ ಬರ್ಕೊಂಡು ಸಮಯನ ಕೂಡ ವ್ಯರ್ಥ ಮಾಡಬೇಡಿ ಅಂತ ಕೂಡ ಹೇಳ್ತಾ ಇರೋವಂಥದ್ದು. 5ನೇ ಮೇಲೆ ಗಮನಿಸ್ಬೋದಾಗಿರುತ್ತೆ 5 ರಿಂದ 6 ಸೆಂಟೆನ್ಸಲ್ಲಿ ಇದನ್ನು ಬರೀಬೇಕಿರುತ್ತೆ. ನೀವು ಈ ಒಂದು ಕ್ವಶನ್ಸ್ಗಳನ್ನು ಇಷ್ಟು ಆನ್ಸರ್ ಬರೆದ್ರೆ ಸಾಕಾಗಿರುತ್ತೆ. ಆದಷ್ಟು ನೋಡ್ಕೊಳ್ಳಿ ಇಲ್ಲಿ ಅಂತ ಹೇಳ್ತಾ. ನಂತರದಲ್ಲಿ 2 ಕ್ವಶನ್ ನೀವು ಬರೀಬೇಕಿರುತ್ತೆ. ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರೋದಾಗಿರುತ್ತೆ. ಒಟ್ಟು 2 ಕ್ವಶನಿಂದ 6 ಮಾರ್ಕ್ಸ್ ಇರುವಂಥದ್ದು ಇರುತ್ತೆ. ನಂತರದಲ್ಲಿ 4 ಕ್ವಶನ್ ನೀವು ಅಟೆಂಡ್ ಮಾಡಬೇಕಿರುತ್ತೆ. ಅದು ಒಂದು ಕ್ವಶನ್ಗೆ 3 ಮಾರ್ಕ್ಸ್ ರೀತಿ 12 ಮಾರ್ಕ್ಸ್ಗಳಿಗೆ ಈ ಒಂದು 6ನೇ ಮೇನ್ ಅಂತಕ್ಕಂಥ ಇರುತ್ತಲ್ಲ ಅದು ನಿಗದಿಯಾಗಿರ್ತಕ್ಕಂಥದ್ದಾಗಿರುತ್ತೆ. ಗಮನಿಸ್ಕೋಬೋದಾಗಿರುತ್ತೆ ಅಭ್ಯರ್ಥಿಗಳು. ಸೊ ಇಲ್ಲಿ ಪ್ರಮುಖವಾಗಿರುವಂಥದ್ದನ್ನು ಕೂಡ ಇಲ್ಲಿ ನೀವು ಪಾಸ್ ಮಾಡ್ಕೊಂಡು ಕೂಡ ವೀಕ್ಷಣೆ ಮಾಡ್ಕೊಳ್ಳಿ. ಮತ್ತು 7ನೇ ಮೇನ್ ಅಂತಕ್ಕಂಥದ್ರಲ್ಲಿ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರುವಂಥದ್ದಾಗಿರುತ್ತೆ. ಆ ಒಂದು 3 ಮಾರ್ಕ್ಸ್ಗೆ ನೀವು ನಿಗದಿ ಮಾಡಿರುವಂಥದ್ದಾಗಿರುತ್ತೆ. ಮತ್ತು ಅದನ್ನು ಕೂಡ ಬರೀಬೇಕಾಗುತ್ತೆ. ಮತ್ತು ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಪ್ಯಾರಾಗ್ರಾಫ್ ಇದರ ಬಗ್ಗೆ ಎಲ್ಲ ಕೊಟ್ಟಿರುವಂಥದ್ದಾಗಿರುತ್ತೆ. ಅಲ್ಲಿ ಕೂಡ ನೀವು ನೋಡ್ಕೋಬೋದಾಗಿರುತ್ತೆ. ನಂತರದಲ್ಲಿ ಕೂಡ ನೋಡ್ಕೊಬೋದಾಗಿರುತ್ತೆ. ಇಲ್ಲೆಲ್ಲ 8ನೇ ಮೇನ್ ಕೂಡ ಇಲ್ಲಿ ಗಮನಿಸ್ಕೊಂತ ಇದ್ದೀರಾ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ನಿಗದಿಯಾಗಿರುತ್ತೆ. ನಂತರ 9ನೇ ಮೇನ್ ಅಂದರಲ್ಲೂ ಕೂಡ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ನಿಗದಿಯಾಗಿರೋದಾಗಿರುತ್ತೆ. ಇಲ್ಲಿ ಇಮೇಜ್ ಕೊಟ್ಟಿರ್ತಾರೆ, ಇಮೇಜ್ಗೆ ಸಂಬಂಧಪಟ್ಟಂತೆ ನೀವು ಬರೀಬೇಕಿರುತ್ತೆ. ಅಲ್ಲಿ ಕೂಡ ಅವರು ತಿಳಿಸಿದ್ದಾರೆ ಎಷ್ಟು ಇಮೇಜ್ ಸಂಬಂಧಪಟ್ಟಂತೆ ನಿಮ್ಮ ಒಂದು ಶಿಕ್ಷಕರು ಕೂಡ ನಿಮಗೆ ಗೈಡ್ ಕೂಡ ಮಾಡಿರ್ತಾರೆ. ನಂತರದಲ್ಲಿ ಕೂಡ ಗಮನಿಸ್ಕೊಂತ ಇರ್ತೀರಲ್ಲ, ಇಲ್ಲಿ ಕೂಡ ಒಂದು ಕೊಟ್ಟಿದ್ದಾರೆ 3x1 ಅಂತಕ್ಕಂಥ ಮಾರ್ಕ್ಸನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ಮತ್ತು ಇಲ್ಲಿ 10ನೇ ಒಂದು ಮೇನಲ್ಲಿ ನಿಮಗೆ ಒಂದು ಪದ್ಯ ಅಥವಾ ನಿಮಗೆ ಏನೋ ಕ್ವೈಟ್ ಅಂತಕ್ಕಂಥ ಇರುತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬರೀಬೇಕಾಗಿರುತ್ತೆ ನೀವು. ಸೊ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ಗೆ 4 ಮಾರ್ಕ್ಸ್ ನಿಗದಿಯಾಗಿರೋದಾಗಿರುತ್ತೆ. ಒಂದು ಪದ್ಯನ ಇಲ್ಲಿ ನೀವು ಬರೆಯುವಂಥದ್ದಿರುತ್ತೆ, ಒಂದು ಏನೋ ಪೋಯಮನ್ನು. ನಂತರದಲ್ಲಿ ಗಮನಿಸುವಂಥದ್ದರೆ ಸರಿ ಅದು ಯಾವುದು ಕೊಟ್ಟಿರ್ತಾರೆ ಅದನ್ನು ಕೂಡ ನೀವು ಕಳೆದ ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡಿದ ಸಂದರ್ಭದಲ್ಲಿ ಇದು ಗೊತ್ತಾಗೋದಾಗಿರುತ್ತೆ. ನಂತರ 11ನೇ ಮೇನಲ್ಲಿ ಕೂಡ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಪ್ಯಾಸೇಜನ್ನು ಆನ್ಸರ್ ಮಾಡಬೇಕಾಗಿರುತ್ತೆ. ಪ್ಯಾಸೇಜನ್ನು ಓದೋದ್ರ ಮುಖಾಂತರದಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ನ ಮಾಡೋದಕ್ಕೆ ಸಂಬಂಧಪಟ್ಟಂತೆ ರೀಡಿಂಗ್ ದ ಫಾಲೋಯಿಂಗ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರುವಂಥ ಕ್ವಶನ್ ನೀವು ಆನ್ಸರ್ ಬರೀಬೇಕಿರುತ್ತೆ. ಒಂದು ಕ್ವಶನ್ಗೆ 4 ಅಂದರೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. 4 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಗಳನ್ನು ಅವ್ರು ಕೊಟ್ಟಿರ್ತಾರೆ. ಸೊ ಅಂದರೆ ಮೇಯ್ನಾಗಿ ಇಲ್ಲಿ 2+2 ಅಂತಕ್ಕಂಥ ನಿಗದಿಯಾಗಿದೆ ಅಂತಕ್ಕಂಥದ್ದನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಇಲ್ಲಿ ಒಂದೇ ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ಅಲ್ಲಿ ನೀವು ನಿಮಗೆ ಮಾರ್ಕ್ಸ್ 4 ಮಾರ್ಕ್ಸ್ ತಗೊಳ್ತಾರೆ ಇರುವಂಥದ್ದಾಗಿರುತ್ತೆ ಅಭ್ಯರ್ಥಿಗಳೇ. ಇಲ್ಲಿ ನೋಡ್ಕೊಬೋದಾಗಿರುತ್ತೆ ಆ ಪ್ಯಾಸೇಜ್ಗೆ 4 ಮಾರ್ಕ್ಸ್ ಇರುತ್ತೆ. ನಂತರ 12ನೇ ಮೇನ್ ಅಂತಕ್ಕಂಥ ಇರುತ್ತಲ್ಲ, ಇಲ್ಲಿ ಗಮನಿಸ್ಕೊತ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 11ನೇ ಮೇನಲ್ಲಿ ಮೇಯ್ನಾಗಿ 4 ಮಾರ್ಕ್ಸ್ಗೆ ಒಂದು ಕ್ವಶನ್ನ ಕೊಟ್ಟಿರ್ತಾರೆ. ಸೊ 8 ರಿಂದ 10 ಸೆಂಟೆನ್ಸಲ್ಲಿ ನೀವು ಬರೀಬೇಕಿರುತ್ತೆ. ಚಾಯ್ಸ್ ಕೂಡ ಇರುವಂಥದ್ದಾಗಿರುತ್ತೆ, ಅದರಲ್ಲಿ ನೀವು ಅಟೆಂಡ್ ಮಾಡ್ಕೋಬೋದಾಗಿರುತ್ತೆ. ನಂತರ 12ನೇ ಮೇನಲ್ಲಿ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ಒಂದು ಕ್ವಶನ್ಗೆ 4 ಮಾರ್ಕ್ಸ್ ನಿಗದಿಯಾಗಿರೋದಾಗಿರುತ್ತೆ. ಇದನ್ನು ಕೂಡ ಇಲ್ಲಿ ಗಮನಿಸ್ಕೋಬೋದಾಗಿರುತ್ತೆ. ಈ ರೀತಿಯಾಗಿ ಇರ್ತಕ್ಕಂಥದ್ದಾಗಿರುತ್ತೆ, ನೀವು ಅಲ್ಲಿ ಅಟೆಂಡ್ ಮಾಡಬಹುದಾಗಿರುತ್ತೆ. ಪ್ರಮುಖವಾಗಿ ಕೂಡ ಇಲ್ಲಿ ಈ ರೀತಿಯಾಗಿ ತಿಳಿಸಿರುವಂಥದ್ದು. ಮತ್ತು 13ನೇ ಮೇನ್ ಅಂತಕ್ಕಂಥದ್ದು 14ನೇ ಮೇನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖ ಇನ್ಫಾರ್ಮೇಷನ್ಸ್ಗಳು ಕೂಡ ಇದ್ದಾವೆ. 5 ಮಾರ್ಕ್ಸ್ಗೆ ಬರುವಂಥದ್ದು ಲೆಟರ್ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಲೆಟರ್ ರೈಟಿಂಗಲ್ಲೂ ಕೂಡ ಚಾಯ್ಸ್ ಇರುತ್ತೆ, ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಂಡು ಬರೀಬೋದಾಗಿರುತ್ತೆ. ಇದನ್ನು ಕೂಡ ಪಾಸ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ. ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಬೋದಾಗಿರುತ್ತೆ.